ನಮಃ. ಆತ್ಮೀಯ ವೀಕ್ಷಕ ಬಂಧುಗಳೇ, ಅನೇಕ ರೀತಿಯ ಸಮಸ್ಯೆಗಳನ್ನು ಮನುಷ್ಯನ ಜೀವನದಲ್ಲಿ ಬರುತ್ತೆ. ಒಬ್ಬ ವ್ಯಕ್ತಿಯ ಪ್ರಶ್ನೆ ಹೀಗಿದೆ: ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಸುಖ ಆಗ್ತಿಲ್ಲ, ಬಹಳ ಬಡತನ, ಅಥವಾ ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ಅದು ಕೆಲಸ ಕೂಡ ಪೂರ್ಣವಾಗೋದಿಲ್ಲ, ಮತ್ತೆ ಆರೋಗ್ಯದಲ್ಲೂ ಕೂಡ ಏರುಪೇರಾಗ್ತಾ ಇರುತ್ತೆ, ಮತ್ತೆ ಅನೇಕ ರೀತಿ ವ್ಯಾಪಾರದಲ್ಲಾಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು, ಜೀವನದಲ್ಲಾಗಿರ್ಬೋದು ನಮ್ಮ ಏಳಿಗೆಯನ್ನ ಆಗ್ತಾ ಇಲ್ಲ, ಮತ್ತೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಅದನ್ನ ಪೂರ್ಣ ಆಗೋದಿಲ್ಲ. ಅದಕ್ಕೆ ಕಾರಣ ಆದ್ರೂ ಏನು? ಏನೇ ಒಂದು ಕೆಲಸ ಮಾಡಬೇಕಾದ್ರೆ 100 ರೂಪಾಯಿ ಇಟ್ರೆ ಅದರಲ್ಲಿ ಮನೆಗೆ ಬರುವಂಥದ್ದು 10 ರೂಪಾಯಿ ಕೂಡ ಮನೆಗೆ ವಾಪಸ್ ಬರೋದಿಲ್ಲ. ಅದಕ್ಕೆ ಕಾರಣವಾದ್ರೂ ಏನು? ಜಾತಕದಲ್ಲಿ ಏನಾದರೂ ಇರಬಹುದಾ ಅನ್ನುವಂತಹ ಮಾಹಿತಿಯನ್ನ ಕೇಳಿದರು. ಹಾಗಾಗಿ ಪ್ರಶ್ನಾಕರ್ತನ ಮೊದಲ ಪ್ರಶ್ನೆಯಲ್ಲಿ ಯಾವುದಾದ್ರೂ ಮಾಟ ಮಂತ್ರ ತಂತ್ರ ವಿದ್ಯೆಗಳು, ಶೂದ್ರ ವಿದ್ಯೆಗಳನ್ನ ಏನಾದ್ರೂ ನಡೆದಿದೆ ಅನ್ನೋದನ್ನ ನೋಡಿದಾಗ ಅಲ್ಲಿ ಯಾವುದೇ ರೀತಿಯಾಗಿ ಶತ್ರು ಬಾಧೆಯಿಂದಾಗಲಿ, ಮಾಟ ಮಂತ್ರಗಳಿಂದಾಗಲಿ, ಯಾವುದೇ ಯಂತ್ರ ಪ್ರಯೋಗದಿಂದಾಗಲಿ ಕೂಡ ಅವರ ಮನೆತನಕ್ಕೆ ನಷ್ಟ ಆಗಿಲ್ಲ. ಇಲ್ಲಿ ಜಾತಕದ ಪ್ರಕಾರ, ಆರೂಢ ಲಗ್ನ ಶಾಸ್ತ್ರದ ಪ್ರಕಾರ ಕೌಡಿಯನ್ನ ಅವ್ರ ಕೈಯಿಂದಲಿ ತೆಗೆದಾಗ 10 ಕೌಡಿಗಳನ್ನ ಬಂದಿವೆ. ಆ ಕೌಡಿಯ ಆಧಾರದ ಮೇಲೆ ಆರೂಢ ಲಗ್ನವನ್ನ ನಾವು ತೆಗೆದಿದ್ದೇವೆ. ಉದಯ ಲಗ್ನ ಬಂದಾಗ ತುಲಾ ರಾಶಿಯಾಗಿದೆ, ಮತ್ತೆ ಆರೂಢ ಲಗ್ನವನ್ನ ತೆಗೆದಾಗ ಮಕರ ರಾಶಿಯಾಗಿದೆ. ಹಾಗಾದ್ರೆ ಈ ಜಾತಕದಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಅನ್ನೋದನ್ನ ನೋಡೋದಾದ್ರೆ, ಈ ಆರೂಢ ಲಗ್ನಕ್ಕೆ ರಾಹುಗ್ರಹ ಅಲ್ಲೇ ಸ್ಥಿರವಾಗಿರುವುದರಿಂದ, ಈ ಮಕರ ರಾಶಿಯಲ್ಲಿ ರಾಹುಗ್ರಹ ಇರುವುದರಿಂದ ಇಲ್ಲಿ ಪ್ರೇತ ಬಾಧೆಯನ್ನ ನಾವು ನೋಡ್ಬೇಕಾಗುತ್ತೆ. ಆತ್ಮೀಯ ಬಂಧುಗಳೇ, ಇಲ್ಲಿ ರಾಹು ಆರೂಢ ಲಗ್ನದಲ್ಲಿ ರಾಹು ಇರೋದರಿಂದ ನಾವು ಪ್ರೇತ ಬಾಧೆಯನ್ನ ನೋಡಿದಾಗ, ಅದೇ ರೀತಿ ಈ ಪ್ರೇತ ಯಾವ ಪ್ರೇತ ಇದೆ? ಮನೆಯಲ್ಲಿರುವಂಥ ಸಂಬಂಧಿಕರ ಪ್ರೇತವೋ, ಅಥವಾ ಏನಾದರೂ ಅಪಾಯವನ್ನು ಮಾಡಿಕೊಂಡು, ಅಥವಾ ಮಧ್ಯ ವಯಸ್ಸಿನಲ್ಲಿ ಏನಾದರೂ ಕೊಲೆ ಅಥವಾ ಸುಲಿಗೆಯಿಂದ ಅಥವಾ ದುರ್ಮರಣದಿಂದ ಏನಾದರೂ ಇರಬಹುದಾ ಅಂತ ನೋಡಿದಾಗ, ಇಲ್ಲಿ ಆರೂಢ ಲಗ್ನದಿಂದ 4ನೇ ಭಾವದಲ್ಲಿ ಕುಜ ಇದ್ದಾರೆ. ಈ ಕುಜ ಇರೋದರಿಂದ ಕುಜನ ದೃಷ್ಟಿ ನೇರವಾಗಿ ಇಲ್ಲಿ ತುಲಾ ರಾಶಿಗೆ ಮಾಂದಿ ಮೇಲೆ ಬೀಳುತ್ತೆ. ಈ ಮಾಂದಿ ಮೇಲೆ ಬಿದ್ದಾಗ, ಕುಜ ಅಂದಾಗ ಅಪಘಾತ, ಮೃತ್ಯು ಅಥವಾ ಆಯುಧಗಳಿಂದ ಸಾವನ್ನ ಒಪ್ಪಿರುವಂತಹ ಪ್ರೇತ ಅಂತ ಹೇಳ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಶುಭಗ್ರಹನ ದೃಷ್ಟಿ ಇರೋದ್ರಿಂದ ಇದು ಸ್ವಾಭಾವಿಕ ಮರಣ ಆಗಿದೆ ಅಂತ ಹೇಳ್ಬೇಕಾಗುತ್ತೆ. ಶುಭಗ್ರಹನಾದಂಥ ಗುರುವಿನ ಪಂಚಮ ದೃಷ್ಟಿ ಈ ಉದಯ ಲಗ್ನದಲ್ಲಿ ಮಾಂದಿ ಇರುವುದರಿಂದ, 5ನೇ ದೃಷ್ಟಿಯಲ್ಲಿ ಗುರುವಿನ ದೃಷ್ಟಿ ಈ ಜಾತಕದಲ್ಲಿ ಇರುವುದರಿಂದ ಇದು ಸ್ವಾಭಾವಿಕ ಮರಣ ಅಂತ ನಾವು ಹೇಳ್ತೀವಿ. ಈ ಸ್ವಾಭಾವಿಕ ಮರಣ ಆಗಿರುವುದರಿಂದ ಇಲ್ಲಿ ಇವರಿಗೆ ಪ್ರೇತ ಬಾಧೆಯನ್ನ ನಾವು ನೋಡಬಹುದು. ಶತ್ರುಗ್ರಹ ಆಗಿರುವಂತಹ ಇಲ್ಲಿ ರಾಹು ಪಾಪಗ್ರಹನಾಗಿರುವಂತವನು ಆರೂಢ ಲಗ್ನದಲ್ಲಿದ್ದು, ಕುಜಗ್ರಹನ ದೃಷ್ಟಿ ಈ ಮಾಂದಿಗೆ ಇರುವುದರಿಂದ ಉದಯ ಲಗ್ನಕ್ಕೆ ಇಲ್ಲಿ ಪ್ರೇತ ಬಾಧೆ ಆಗಿದೆ. ಇದು ಹಳೆ ಕಾಲದ ಪ್ರೇತ ಬಾಧೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ 4ನೇ ಭಾವಾಧಿಪತಿ ಆದಂತ ಕುಜನೇ ಇಲ್ಲಿ ನೋಡ್ತಾ ಇರೋದ್ರಿಂದ ಮನೆಯಲ್ಲೇ ಇರುವಂತಹ ಅಥವಾ ಮನೆಗೆ ಸಂಬಂಧಪಟ್ಟಿರುವಂತಹ ವ್ಯಕ್ತಿಯ ಪ್ರೇತ ಇದೆ ಅಂತ ನಾವು ಈ ಜಾತಕದಲ್ಲಿ ಹೇಳ್ಬೋದು. ಮತ್ತೆ ಆ ಆರೂಢ ಲಗ್ನದಿಂದ ಎಣಿಕೆನ ಮಾಡಿದಾಗ ಆ ಎಣಿಕೆಯ ಡಿಗ್ರಿ ಅಂಶದ ಮೇಲೆ ಇದು 20 ಡಿಗ್ರಿ ಆಗಿರೋದ್ರಿಂದ ಇದು ಮಧ್ಯ ವಯಸ್ಸಿನಲ್ಲಿ ಸ್ವಾಭಾವಿಕ ಮೃತ್ಯು ಆಗಿರುವುದರಿಂದ ಈ ಪ್ರೇತ ಬಾಧೆಯಿಂದ ಇವ್ರ ಮನೆಗೆ ಯಾವುದೇ ರೀತಿ ಶುಭ ಕೆಲಸಗಳನ್ನ ಆಗ್ತಾ ಇಲ್ಲ, ಅಭಿವೃದ್ಧಿಯನ್ನ ನಡೀತಾ ಇಲ್ಲ, ಅನೇಕ ರೀತಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ವಿವಾಹ ಕೂಡ ಪ್ರಶ್ನೆಯನ್ನು ಮಾಡಿದಾಗ, ಪ್ರಶ್ನೆ ಅಂತ ಕೇಳುವಂತ ಸಂದರ್ಭದಲ್ಲಿ ಎಡಗೈಯಿಂದ ಬಲಗೈಯನ್ನ ಮುಟ್ಟಿ ಬಳಗೈಯನ್ನ ಮೊಳಕಾಲಿಗೆ ಮುಟ್ಟಿರುವುದರಿಂದ ಇವರ ವಿವಾಹದಲ್ಲಿ ಅನೇಕ ರೀತಿ ವಿಘ್ನಗಳನ್ನ ಎದುರಾಗುತ್ತೆ. ಪ್ರಶ್ನೆ ಕೇಳುವಂತ ಸಂದರ್ಭದಲ್ಲಿ ಬಲಗೈಯಿಂದ ಮೊಳಕಾಲನ್ನ ಮುಟ್ಟಿರುವಂತ ಸ್ಪರ್ಶ ಮಾಡಿರುವುದರಿಂದ ಪದೇ ಪದೇ ಇವರ ವಿವಾಹದಲ್ಲಿ ಅನೇಕ ರೀತಿ ವಿಘ್ನಗಳನ್ನ ಎದುರಾಗುತ್ತೆ. ಅದೇ ರೀತಿ ಜಾತಕದ ಪ್ರಕಾರ, ಆರೂಢ ಲಗ್ನದ ಪ್ರಕಾರ ನೋಡೋದಾದ್ರೆ, 8ಮ ಭಾವಕ್ಕೆ ಕುಜನ ದೃಷ್ಟಿ ಇರುವುದರಿಂದ ವಿಘ್ನದ ಮದುವೆ ವಿಚಾರ ಬಂದಾಗ ಏನೋ ಕೆಲವೇ ನಿಮಿಷದಲ್ಲಿ ಆಗುತ್ತೆ, ಕೆಲವೇ ದಿನಗಳಲ್ಲಿ ಆಗುವಂತ ಸ್ಥಿತಿಯಲ್ಲೇ ಇದೆ ಅನ್ನುವಂಥ ಸಂದರ್ಭದಲ್ಲಿ ಅದನ್ನ ವಿಘ್ನದಿಂದ ನಿಲ್ಲುವಂತ ಸಾಧ್ಯತೆ ಅಥವಾ ಕೈ ಬಂದ ತುತ್ತು ಬಾಯಿಗೆ ಬರೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಬೇಕಾಗುತ್ತೆ.
ಇದಕ್ಕೆ ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡೋದ್ರಿಂದ, ಮನೆಯಲ್ಲಿರುವಂಥ ತೀರಿಕೊಂಡಿರುವಂಥವರು ಅಥವಾ ಮೃತ್ಯುವಾಗಿರುವಂಥ ವ್ಯಕ್ತಿಗೆ ಶ್ರದ್ಧೆಯನ್ನು ಮಾಡುವುದರಿಂದ, ತಿಲಕ ಹೋಮವನ್ನು ಮಾಡುವುದರಿಂದ ಅಥವಾ ಪಿಂಡ ಪ್ರದಾನವನ್ನ ಮಾಡುವುದರಿಂದ, ಕ್ಷೇತ್ರಗಳಲ್ಲಿ ಪೂಜೆಯನ್ನು ಮಾಡುವುದರಿಂದ, ಜಂಗಮರಿಗೆ ಪ್ರಸಾದವನ್ನ ಮಾಡಿಸುವುದರಿಂದ, ವಸ್ತ್ರದಾನ ಮಾಡುವುದರಿಂದ ಅನೇಕ ರೀತಿಯ ಶತ್ರುಬಾಧೆ ಮತ್ತು ಪ್ರೇತ ಬಾಧೆಯನ್ನು ನಿವಾರಣೆಯಾಗಿ ಜೀವನದಲ್ಲಿ ಸುಖವನ್ನ ಅನುಭವಿಸುವಂತಹ ಸಾಧ್ಯತೆ ಈ ಜಾತಕಕ್ಕಿದೆ. ಹಾಗಾಗಿ ಇದೇ ರೀತಿಯಲ್ಲಿ ನಮ್ಮ ಜಾತಕದಲ್ಲಿ ಅನೇಕ ರೀತಿ ಸಮಸ್ಯೆಗಳನ್ನ ಜೀವನದಲ್ಲಿ ನಡೀತಾ ಇರುತ್ತೆ. ಅದಕ್ಕೆ ಒಳ್ಳೆ ಮಾರ್ಗದರ್ಶನವನ್ನ ನೀಡುವಂಥದ್ದು ಜ್ಯೋತಿಷ ಶಾಸ್ತ್ರವಾಗಿದೆ. ಹಾಗಾಗಿ ಜ್ಯೋತಿಷ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ಶರಣು ಶರಣಾರ್ಥಿ.